ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ಮೊನ್ನೆ ಗಲಾಟೆಯಾಗಿತ್ತು. ಎಚ್ ಆಂಜನೇಯ ವಿರುದ್ಧ ಅಲೆಮಾರಿ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಲಾಯಿಸುವ ಹಂತಕ್ಕೆ ಹೋಗಿದೆ ಗಲಾಟೆ. ಗಾಂಧಿ ಭವನದಲ್ಲಿ ನಡೀತಾ ಇದ್ದಂತಹ ಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಗಿದೆ. ಸಭೆಯಲ್ಲಿ ಬಿಜೆಪಿ ವಕ್ತಾರನಿಗೆ ಅವಕಾಶ ನೀಡಿದ ಎಚ್ ಆಂಜನೇಯ ವಿರುದ್ಧ ಘೋಷಣೆಯನ್ನ ಕೂಗಿದಂತಹ ಪರಿಶಿಷ್ಟ ಜಾತಿ ಮತ್ತೆ ಮುಖಂಡರು ಕೈ ಮಿಲಾಯಿಸುವ ಹಂತಕ್ಕೆ ಹೋದ ಎರಡು ಗುಂಪುಗಳ ಗಲಾಟೆ. ಮೊನ್ನೆ ನಡೆದಂತಹ ಸಭೆಯಲ್ಲಿ ಬಿಜೆಪಿ ವಕ್ತಾರ ಬಿಆರ್ ಲೋಹಿತ್ಗೆ ಮಾಜಿ ಸಚಿವ ಎಚ್ ಆಂಜನೇಯ ಅವಕಾಶವನ್ನ ನೀಡಿದ್ರು. ಹೀಗಾಗಿ ಎಚ್ ಆಂಜನೇಯ ವಿರುದ್ಧ ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಘೋಷಣೆಯನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ವಕ್ತಾರನಿಗೆ ಅವಕಾಶವನ್ನ ನೀಡಿದ್ದಕ್ಕೆ ಅಲೆಮಾರಿ ಮುಖಂಡರು ಕೆರಳಿ ಕೆಂಡುವಾಗಿದ್ದಾರೆ, ಗಲಾಟೆಯನ್ನ ಮಾಡಿದ್ದಾರೆ. ಅಲೆಮಾರಿ ಜನಾಂಗದ ಪರವಾಗಿ ಧ್ವನಿಯನ್ನೇ ಎತ್ತಿದ್ದಕ್ಕೆ ಮತ್ತೆ ಅವರನ್ನ ಈ ಲೋಹಿತ್ ಅವರನ್ನ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಇದೀಗ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಎರಡು ಗುಂಪುಗಳ ನಡುವೆ ಗಲಾಟೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಗಲಾಟೆ ಆಗ್ತಾ ಇದೆ ಅಂತ ಹೇಳಿ. ಕರ್ನಾಟಕ ಪರಿಶಿಷ್ಟ ಜಾತಿ ಅಲೆಮಾರಿ ಅಭಿವೃದ್ಧಿ ವೇದಿಕೆಯು ಶಿವಾನಂದ ವೃತ್ತದ ಬಳಿ ಇರುವಂತಹ ಗಾಂಧಿ ಭವನದಲ್ಲಿ ಅಲೆಮಾರಿ ಮುಖಂಡರ ಸಭೆಯನ್ನ ಏನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಅವರ ಉಪಸ್ಥಿತಿ ಕೂಡ ಅಲ್ಲಿ ಇತ್ತು. ಸಾಕಷ್ಟು ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ.